ಟಿಫನ್. ಭರತ್ ಸರ್ ಕಿಚನ್ ಅವ್ರು ಅಡುಗೆ ಪಡಿಸಿದ್ರು ನೋಡಿ ಅವ್ರು. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಮೌನಿಕಾ ವ್ಲಾಗ್ಸ್. ಈ ವ್ಲಾಗ್ ಬಂದು ಅನಿಕಾ ಫಂಕ್ಷನ್ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ಶೇರ್ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಂತು, ಯಾಕಂದರೆ ತುಂಬ ಕೆಲಸಗಳಿತ್ತು. ಅದರಲ್ಲೂ ಎಡಿಟಿಂಗ್, ವಾಯ್ಸ್ ಓವರ್ ಅಂತ ಹೇಳಿ ಮಾಡೋದ್ರ ಒಳಗಡೆ ಈ ಟೈಮ್ ತಗೊಂತು. ಬಟ್ ಫಂಕ್ಷನ್ ಆಗಿರೋದು ಮಾತ್ರ ಸಂಡೇ, ಅಂದರೆ ಲಾಸ್ಟ್ ಸಂಡೇನೆ. ಇನ್ನು ಡೆಕೋರೇಷನ್ ಅವ್ರು ಬಂದು ಡೆಕೋರೇಟ್ ಮಾಡ್ತಾ ಇದ್ರು. ಮಕ್ಕಳು ಅಷ್ಟೇ, ನಮ್ಮ ಅಕ್ಕ ಮಕ್ಕಳು ಪಾಪ ಬೆಳಗ್ಗೆನೆ ಬಂದರು. ಅಂದರೆ ರಾತ್ರಿ ಇಲ್ಲೇ ಇದ್ದರು. ಎಲ್ಲ ಪ್ಲೇಟ್ಸ್ಗೆಲ್ಲ ರೆಡಿ ಮಾಡಬೇಕಾಗಿತ್ತು. ಅದು ನೆನ್ನೆ ವ್ಲಾಗಲ್ಲಿ ನೋಡಿದ್ರಲ್ವ ನೀವು. ಅದೆಲ್ಲ ಮಾಡಿ ಅವ್ರು ಹೋಗೋದಕ್ಕೆ ಲೇಟ್ ಆಯಿತು. ಅರ್ಲಿ ಮಾರ್ನಿಂಗೆ ಬರೋಕ್ಕೆ ಹೇಳಿದ್ದೆ, ಅಂತಂದರೆ 7 o'clock ಹಾಗೆ ಬರೋಕ್ಕೆ ಹೇಳಿದ್ದೆ. ಡೆಕೋರೇಷನ್ ಅವ್ರು ಬರೋದೇ 6 ಆಗಿತ್ತು. ಬಟ್ ಅವರೆಲ್ಲ ಕಂಪ್ಲೀಟ್ ಮಾಡ್ಕೊಬೇಕು, ಆಮೇಲೆ ನಾವು ಪ್ಲೇಟ್ ಡೆಕೋರೇಷನ್ ಮಾಡೋದಿರುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಲೇಟಾಗೆ ಬರೋಕ್ಕೆ ಹೇಳಿದ್ದೆ. ಪಾಪ ರಜಾ ಇರೋದ್ರಿಂದ 8-9 ಗಂಟೆಗೆ ಎದ್ದೋಳೋರು. ಇನ್ನು ಫಂಕ್ಷನ್ಗೋಸ್ಕರ ಅವರು ಬೇಗ ಎದ್ದು ಬಂದಿದ್ರು. ಮತ್ತು ಎಲ್ಲರೂ ಒಂದೇ ಹತ್ರನೇ ಬ್ರೇಕ್ಫಾಸ್ಟ್ ಮಾಡ್ಕೊಬೋದು ಅಂತಲೇ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ಸಪೋಸ್ ಯಾರಾದರೂ ರಿಲೇಟಿವ್ಸ್ ಬೇಗ ಬಂದರು ಇನ್ನು ಅವರು ತಿನ್ಕೊಬೋದಲ್ಲ ಅಂತ ಹೇಳಿನೇ ಮಾಡಿದ್ದೆ. ಅದರಲ್ಲೂ ಪೊಂಗಲ್ಲು ಚಟ್ನಿ ಒಳ್ಳೆ ಕಾಂಬಿನೇಷನ್, ಚೆನ್ನಾಗೂ ಇರುತ್ತೆ ಬೆಳಗ್ಗೆ ಹೊತ್ತು ತಿನ್ನೋದಕ್ಕೆ ಅಂತಲೇ. ಇನ್ನು ಡೆಕೋರೇಷನ್ ಅವ್ರು ಡೆಕೋರೇಟ್ ಮಾಡ್ತಾಯಿದ್ರು. ಅದಕ್ಕೂ ಮುಂಚೆ ನಾವು ಟಿಫನ್ ಮಾಡ್ಕೊಂಬಿಟ್ಟು ಆಮೇಲೆ ಪ್ಲೇಟ್ಸ್ ಎಲ್ಲ ಡೆಕೋರೇಟ್ ಮಾಡಿ ಇಟ್ಬಿಟ್ಟು ಮತ್ತೆ ನಾವು ಹೋಗಿ ಎಲ್ಲರೂ ರೆಡಿ ಆಗಬೇಕಾಗುತ್ತೆ. ಅದಕ್ಕೆ ಆ ಕೆಲಸಕ್ಕೆ ಮುಂಚೆನೇ ನಾವು ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ರಿಗೂ ಹಾಕಿ ಕೊಟ್ಬಿಡ್ತಿದ್ದೆ. ಡೆಕೋರೇಷನ್ ಫಿನಿಶಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಫಂಕ್ಷನ್ನು ಅಷ್ಟೇ ತುಂಬ ಚೆನ್ನಾಗಾಯಿತು. ಇನ್ನು ಇವ್ರದ್ದೆಲ್ಲ ಕೆಲಸ ಮುಗೀತು. ಕೆಳಗಡೆ ಮ್ಯಾಟ್ ಹಾಕಿದಾರಲ್ಲ, ಮ್ಯಾಟ್ ಸಮೇತ ಡೆಕೋರೇಷನ್ ಮಾಡಿದವರಿದೆ. ಆ ಮ್ಯಾಟ್ನ ಕೆಳಗಡೆ ಹಾಕಿಬಿಟ್ಟು ಫುಲ್ಲು ರೌಂಡ್ ಫುಲ್ಲೂ ಅವರು ಸ್ಟಿಕ್ಕರ್ ಸಮೇತ ಅದಕ್ಕೆ ಅಂಟಿಸ್ಕೊಂಡ್ಬಂದ್ಬಿಟ್ರು. ಅದು ಆ ಕಡೆ ಈ ಕಡೆ ಮೂವ್ ಆಗ್ದಿರ ಅದು ಒಳ್ಳೆ ಐಡಿಯಾ ಅಂತ ಅನ್ನಿಸ್ತು. ಇಲ್ಲಾಂದರೆ ಓಡಾಡೋವಾಗ ನಾವು ಕಾಲಕ್ಕೆ ಟಚ್ ಆದರೆ ಹಂಗೆ ಬಿದ್ದೋಗ್ಬಿಡ್ತೀರಲ್ವ. ಬಟ್ ಇದು ಮಾತ್ರ ತುಂಬ ಒಳ್ಳೆಯ ಐಡಿಯಾ ಅಂತ ಅನ್ನಿಸ್ತು. ನಾನು ನೋಡಿಕೊಂಡೆ, ಯಾವಾಗಾದರೂ ನಮ್ಮ ಮೈದಲ್ಲಿ ಏನಾದರೂ ಪೂಜೆ ಅವಾಗ ಇದ್ದಾಗ ಈ ರೀತಿ ಮಾಡ್ಕೊಬೋದು ಅಂತ ಹೇಳಿ. ಮತ್ತು ಇಲ್ಲಿ ಬಂದರೆ ಲಾಡು ಅವೆಲ್ಲ ತೊಗೊಂಬಂದಿದ್ರಿ. ಸುಮಾರು 15 ಐಟಮ್ಸು ನಾವು ಬೇಕ್ರಿಯಲ್ಲಿ ಆರ್ಡ್ರ್ ಕೊಟ್ಬಿಟ್ಟಿದ್ರಿ. ಸ್ವೀಟ್ಸು ಮತ್ತು ಖಾರ ಎರಡೂ ಎಲ್ಲ 2-2 kg ಕೊಟ್ಟಿದ್ರಿ. 15 ಐಟಮ್ಸು 30 kg ಸ್ವೀಟು ಮತ್ತು ಖಾರ. ಅದು ಬಿಟ್ಟು ಇನ್ನು 6 ಐಟಮ್ಸ್ ಬಂದು ಹಣ್ಣುಗಳು ಮತ್ತು ತೆಂಗಿನಕಾಯಿ, ಇನ್ನೂ ಏನೇನೋ ಎಲೆ ಅಡಿಕೆ ಬಳೆ ಅದೆಲ್ಲ ಇತ್ತಲ್ಲ, ಅದು ತಗೊಂಡು ಹೋಗಿದ್ರಿ. ಬಟ್ ಸ್ವೀಟ್ಸ್ ಎಲ್ಲ ಆ ಪ್ಲೇಟ್ಸ್ಗೆ ಸ್ವಲ್ಪ ಜಾಸ್ತಿನೇ ಆಯಿತು. ಆದರೂ ಪರವಾಗಿಲ್ಲ, ರಿಲೇಟಿವ್ಸ್ಗೆ ಕೊಡಬೇಕಲ್ವ ಅಂತ ಹೇಳಿಬಿಟ್ಟು ಎಲ್ಲ ಒಂದು ಸ್ವಲ್ಪ ಸೈಡ್ಗೆ ತೆಗೆದಿಟ್ರಿ. ಒಂದು ಸ್ವಲ್ಪ ಡೆಕೋರೇಷನ್ ಮಾಡೋದಕ್ಕೆ ಅಂತ ಹೇಳಿ ಎಲ್ಲ ಬೇಗನೆ ಮಾಡ್ತಾಯಿದ್ರಿ. ಹೀಗೆ ಮಾಡಬೇಕು ಅಂತ ಫಸ್ಟಿಂದನೇ ಅಂದ್ಕೊಂಡಿದ್ರಿ. ಅದಕ್ಕಿಂತ ಚೆನ್ನಾಗೇ ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ಇವಾಗ ನಮ್ಮ ಮನಿಕಾ ಫಂಕ್ಷನ್ ಮಾಡಿದ್ರಿ. ಇಲ್ಲಿ 4 ಜನ ಇದ್ದಾರಲ್ವ, ನಮ್ಮ ಅಕ್ಕ ಮಕ್ಕಳು 2, ನನ್ನ ಮಕ್ಕಳು 2. ಇವ್ರು 4 ಜನಕ್ಕೂ ಅವಳು ಒಬ್ಬಳೇ ಚಿಕ್ಕವಳು ಅನಿಕಾ. ಯಾವಾಗೂ ಫೀಲ್ ಆಗೋವಳು, ನನ್ನ ಜೊತೆಗೆ ಯಾರೂ ಇಲ್ಲ, ನೀವು 4 ಮೆಂಬರ್ಸ್ ಕರೆಕ್ಟಾಗಿದ್ದೀರಾ ಆಡ್ಕೊಳ್ಳೋದಕ್ಕೆ ಮಾತಾಡ್ಕೊಳ್ಳೋದಕ್ಕೆ, ನನ್ನ ಜೊತೆಗೆ ಯಾರೂ ಇಲ್ಲ ಅಂತ ಹೇಳಿ. ಈಗ ಇವರೆಲ್ಲರೂ ದೊಡ್ಡವ್ರು ಆಗಿರೋದ್ರಿಂದ ನೋಡಿ 4 ಜನನೂ ಕೈ ಜೋಡಿಸಿ ಆ ಚಿಕ್ಕ ಮಗುಗೆ ಎಷ್ಟು ಚೆನ್ನಾಗಿ ತಲೆ ಓಡಿಸಿ ಮಾಡ್ತಿದ್ರು. ಪಾಪ ನಿದ್ದೆ ಕೆಟ್ಕೊಂಡು ಸಮೇತ ಮಾಡಿದ್ರು ಮಕ್ಕಳು. ಇಲ್ಲೆಲ್ಲ ಮುಗಿಸ್ಕೊಂಡು ನಮ್ಮ ಅಕ್ಕ ಮಕ್ಕಳು ಮನೆಗೆ ಹೋಗಿ ರೆಡಿಯಾಗಿ ಬರೋದ್ರ ಒಳಗಡೆ ನಿಕಾನ ಒಂದು ಚಿಕ್ಕ ಶಾಸ್ತ್ರಗಳು ಮಾಡಿ ಕುಳಿಸ್ಬಿಟ್ಟಿದ್ರಿ. ಯಾಕೆ ಅಂತಂದರೆ ಟೈಮ್ ಅವಾಗೇ ಚೆನ್ನಾಗಿದ್ದಿತ್ತು. 12 ಗಂಟೆ ಮೇಲೆ ಟೈಮ್ ಚೆನ್ನಾಗಿರಲಿಲ್ಲ ಅಂತ ಹೇಳಿ ಕುಳಿಸಿದ್ರಿ. ಪಾಪ ಫೀಲ್ ಆದ್ರಿ. ನಾವು ತುಂಬ ಹೊತ್ತೇ ವೆಯ್ಟ್ ಮಾಡಿದ್ರಿ. ನಮ್ಮ ಅಕ್ಕಗೂ ಹೇಳ್ತಾ ಇದ್ದೆ, ಬಟ್ ರೆಡಿ ಆಗ್ತಿದ್ದಾರೆ ಅಂತಂದ್ರೆ ಇನ್ನು ಸರಿ ನಿಧಾನಕ್ಕೆ ರೆಡಿಯಾಗಿ ಬರಲಿ ಅಂತ ಹೇಳಿ ಆ ಚಿಕ್ಕ ಶಾಸ್ತ್ರ ಇರುತ್ತಲ್ವ, ಅಂದರೆ ನಾವು ಕರ್ಕೊಂಡೋಗಿ ಸ್ಟೂಲ್ ಮೇಲೆ ಕುಳಿಸೋದು ಅದೆಲ್ಲ ಇರುತ್ತಲ್ವ, ಆ ಕೆಲಸಗಳನ್ನೆಲ್ಲ ನಾವು ಮುಗಿಸ್ಕೊಂಡ್ರಿ. ಮತ್ತು ತಟ್ಟೆಗಳಿಗೆ ನೋಡಿ ತೊಗೊಂಬಂದಿದ್ರಲ್ವ, ಅದೆಲ್ಲ ಈ ರೀತಿ ಕ್ಲೀನಾಗಿ ಜೋಡಿಸ್ಬಿಟ್ಟು ಲಾಸ್ಟ್ ಫೈನಲ್ ಟಚ್ ಕೊಡ್ತಿದ್ರಿ ಆ ಪ್ಲೇಟ್ಸ್ಗೆ. ಅಂದರೆ ನಾವು ಫ್ಲವರ್ ಇಟ್ಟು ಈ ರೀತಿ ಡೆಕೋರೇಟ್ ಮಾಡಿದ್ರೇ ಚೆನ್ನಾಗಿ ಬರೋದು ಅಂತ ಹೇಳಿ ಮುಂದೆನೇ ಪ್ಲ್ಯಾನ್ ಹಾಕಿದ್ರಿ. ಹಾಗಾಗಿ ಈ ರೀತಿ ಮಾಡ್ಕೊಂಡ್ರಿ. ನೀಟಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ಬಂದಿತ್ತು. ಇನ್ನು ಇದೆಲ್ಲ ಮುಗಿಸಿದ ಆಮೇಲೆ ಹೋಗಿ ಒಬ್ಬೊಬ್ಬರೇ ರೆಡಿ ಹಾಕ್ತಿದ್ರಿ. ಇದಕ್ಕೆ ಒಳ್ಳೆ ಒಂದು ಮ್ಯೂಸಿಕ್ನ ಆ್ಯಡ್ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಬಟ್ ಅಪ್ಲೋಡ್ ಮಾಡಿದ ತಕ್ಷಣನೇ ಕಾಪಿ ರೈಟ್ ಬಂದ್ಬಿಡ್ತಾ. ಅದು ಬರ್ದಿರ ಏನು ಮಾಡೋದು ಅಂತ ಹೇಳಿ ನಿಮಗೆ ಗೊತ್ತಿದ್ರೆ ಒಂದು ಕಮೆಂಟ್ ಮಾಡಿ.
ಅನಿಕಾಗೆ ಫಸ್ಟು ಫೋಟೋ ಶೂಟ್ ಸಮೇತ ಮಾಡಲಿಲ್ಲ. ಆಮೇಲೆ ಕುಳಿಸಿ ಟೈಮಿಂಗ್ಸ್ ಎಲ್ಲ ನೋಡಿಕೊಂಡು ಆ ಟೈಮ್ಗೆ ಕರೆಕ್ಟಾಗಿ ಏನೇನು ಮಾಡಬೇಕು ಅದೆಲ್ಲ ಮಾಡ್ಕೊಂಡ್ರಿ. ಆಮೇಲೆ ಕರ್ಕೊಂಡೋಗಿ ಅವಳನ್ನ ಹೊರಗಡೆ ಎಲ್ಲ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡೋದಿತ್ತು, ಅದನ್ನೆಲ್ಲ ಮಾಡಿಸ್ಕೊಂಡು ಕರ್ಕೊಂಡು ಬರೋದ್ರು ಒಳಗಡೆ. ಇನ್ನು ರಿಲೇಟಿವ್ಸು ಒಬ್ಬೊಬ್ಬರೇ ಬರ್ತಾಯಿದ್ರು. ಹಾಗಾಗಿ ಈಗ ಬೇಡ, ಮತ್ತು ಲಾಸ್ಟಲ್ಲಿ ಮಾಡೋಣ, ಮಿಕ್ಕಿದ ಫೋಟೋಸ್ ಎಲ್ಲ ಬೇಕಾದ್ರೆ ಲಾಸ್ಟಲ್ಲಿ ಇಟ್ಕೊಳ್ಳೋಣ ಅಂತ ಹೇಳಿನೇ ಈ ರೀತಿ ಮಾಡ್ತಿದ್ರಿ. ಮಧ್ಯದಲ್ಲಿ ಇರೋದೆಲ್ಲ ನಾವು ಅಂದರೆ ಅತ್ತೆ ಮನೆ ಕಡೆಯಿಂದ ತಗೊಂಡು ಹೋಗಿರೋ ಆ ತಟ್ಟೆಗಳನ್ನ ಎಲ್ಲ ಇಟ್ಬಿಟ್ಟು ಮತ್ತು ದೀಪ ಎಲ್ಲ ಇಟ್ಟು ಅದೆಲ್ಲ ಪೂಜೆ ಮಾಡ್ಕೊಂಡಿದ್ದು, ಅಂತಂದರೆ ಅದೆಲ್ಲ ದೀಪ ಎಲ್ಲ ಹಚ್ಚಿ ಮಾಡಿದ್ದು ಆಯಿತು. ಆಮೇಲೆ ಬರೋರೆಲ್ಲ ತೊಗೊಂಬಂದಿದ್ರಲ್ವ ಅವ್ರದ್ದೆಲ್ಲನೂ ಅದ್ರ ಸುತ್ತಲೂ ಇಟ್ಕೊಂಡು ಬರ್ತಾಯಿದ್ರಿ. ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಚಿಕ್ಕದು 2-3 ಚೌಟ್ರಿ ಇದೆ ನಮ್ಮೂರಲ್ಲಿ, ಅಲ್ಲೇ ಇಟ್ಕೊಳ್ಳೋಣ ಅಂತ ಫಸ್ಟ್ ಪ್ಲ್ಯಾನ್ ಆಗಿತ್ತು. ಬಟ್ ನಮಗೆ ಇಷ್ಟ ಆಗಲಿಲ್ಲ, ಚಿಕ್ಕ ಹುಡುಗಿ ಬೇರೆ, ಇಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋಣ, ಲಿವಿಂಗ್ ಏರಿಯಾನು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಮಗೆ ಸರಿ ಹೋಗ್ಬಿಡುತ್ತೆ, ಅಲ್ಲಿರೋ ಫರ್ನಿಚರ್ಸ್ ಎಲ್ಲ ತೆಗೆದುಬಿಟ್ಟಿದ್ದೀರಿ ಅಂತಂದರೆ ಇನ್ನು ಸ್ವಲ್ಪ ಸ್ಪೇಸು ದೊಡ್ಡದಾಗುತ್ತೆ, ಅಲ್ಲೇ ಸರಿ ಹೋಗುತ್ತೆ ಅಂತ ಹೇಳಿನೇ ಈ ರೀತಿ ಪ್ಲ್ಯಾನ್ ಮಾಡಿದ್ದು. ಫಂಕ್ಷನ್ನು 11:15ಗೆ ಸ್ಟಾರ್ಟ್ ಮಾಡಿಬಿಟ್ರಿ ಅಲ್ವಾ. ಆಮೇಲೆ ಫೋಟೋಶೂಟ್ ಆದಮೇಲೆ ಕುಳಿಸಿ ಅರ್ಶಿನ ಕುಂಕುಮ ಇಟ್ಟಿರೋದು ಏನು ಪರವಾಗಿಲ್ಲ, ಅದೇನು ಲೆಕ್ಕ ಬರೋದಿಲ್ಲ, ಫಸ್ಟು ಕುಳಿಸಿದ್ದೆ ಲೆಕ್ಕ ಬರೋದು ಅಂತ ಹೇಳಿ ಫಂಕ್ಷನ್ನು ಸ್ಟಾರ್ಟ್ ಮಾಡಿದ್ರಿ. ಇನ್ನೊಬ್ಬೊಬ್ಬರೇ ಬರ್ತಿರೋರೆಲ್ಲ ತೊಗೊಂಬಂದಿರೋ ಗಿಫ್ಟ್ಸ್ ಎಲ್ಲ ಕೊಟ್ಟು ಅರ್ಶಿನ ಕುಂಕುಮ ಮಗುಗೆ ಇಡ್ತಾಯಿದ್ರು. ಮತ್ತು ಇನ್ನೊಂದು ಏನು ಅಂತಂದರೆ ನನ್ನ ಮಕ್ಕಳದಿಬ್ಬರದು ಸೇಮ್ ಕಲರ್ ಡ್ರೆಸ್ ಆಯಿತು. ಅದು ಅನ್ಎಕ್ಸ್ಪೆಕ್ಟೆಡ್ಡು. ಆ ಡ್ರೆಸ್ ನನ್ನ ಮಗಳಿಗೆ ತಗೊಂಡು 6 ಮಂತ್ಸ್ ಬ್ಯಾಕ್ ತೊಗೊಂಡಿರೋದು. ಹೊರಗಡೆ ಈ ಸ್ಟ್ಯಾಚುಗಳಿಗೆ ಹಾಕಿರ್ತಾರಲ್ವ, ಅದನ್ನು ನೋಡಿ ನನಗೆ ಇಷ್ಟ ಆಗಿ ಆ ಡ್ರೆಸ್ನ ತೊಗೊಂಡು ಬಂದುಬಿಟ್ಟೆ. ಅವಳು ಸೈಜ್ ಹೇಳ್ಬಿಟ್ಟು ಅದು ತಗೊಳ್ಳೋವಾಗೂ ನನ್ನ ಮಗಳು ಇರಲಿಲ್ಲ ಅಲ್ಲಿ, ಹಾಗೆ ತೊಗೊಂಬಂದ್ಬಿಟ್ಟಿದ್ದು. ನೀವು ನೋಡ್ದಂಗೆ ಆದರೆ ಯಾವಾಗೋ ಒಂದು ಮಾಮೂಲಿ ದಿನಗಳಲ್ಲಿ ತೊಗೊಂಬಂದಿರೋದು. ನಾನು ಬ್ಲಾಗಲ್ಲಿ ಸಮೇತ ಆ ಡ್ರೆಸ್ನ ಶೇರ್ ಮಾಡಿದ್ದೆ. ಬಟ್ ನನ್ನ ಮಗಗೆ ಫಂಕ್ಷನ್ಗಂತಲೇ ಒಂದು ಹೊಸ ಡ್ರೆಸ್ ಬೇಕು ಅಂತ ಹೇಳಿ ಇದನ್ನು ತೊಗೊಂಡಿದ್ದು. ಮನೆಗೆ ತೊಗೊಂಬಂದ್ಮೇಲೆ ಗೊತ್ತಾಯಿತು ಸೇಮ್ ಮ್ಯಾಚಿಂಗ್ ಇದೆ ಇಬ್ರಿಗೂ ಅಂತ ಹೇಳಿ. ಬಟ್ ರಿಲೇಟಿವ್ಸ್ ಎಲ್ಲನೂ ಅಲ್ಲಿ ಇಬ್ಬರು ಸೇಮ್ ಮ್ಯಾಚಿಂಗು ಅಂದ್ಕೊಂಡು ಹಾಕ್ಕೊಂಡ್ರ ಅಂತ ಕೇಳ್ತಿದ್ರು. ಬಟ್ ಇಲ್ಲ, ಅದು ಅನ್ಎಕ್ಸ್ಪೆಕ್ಟೆಡ್. ಇನ್ನು ಅನಿಕಾಗೆ ನಾವು ಇಯರ್ ರಿಂಗ್ಸು ವಾಲೆ ಜುಮ್ಕಿ ತೊಗೊಂಬಂದಿದ್ರಿ. ಅವಳಿಗೆ ಆಗುತ್ತೆ ಅಂತೇಳಿ ಅವಳು ಕಿವಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ತೊಗೊಂಬಂದಿದ್ದು. ದೊಡ್ಡದು ಇಲ್ಲ ಚಿಕ್ಕದು ಇಲ್ಲ, ಮೀಡಿಯಮ್ ಆಗಿ ತೊಗೊಂಬಂದಿದ್ರಿ. ಇನ್ನು ಅದನ್ನು ಕೊಟ್ಬಿಟ್ಟು ನಾವು ತಂದಿರೋ ಗಿಫ್ಟ್ನು ಕೊಟ್ಬಿಡೋಣ ಅಂತ ಹೇಳಿನೇ ಇನ್ನು ಅದನ್ನು ಕೊಟ್ಬಿಟ್ಟೆ. ಇನ್ನು ಅದು ತೆಗೆದ್ಬಿಟ್ಟು ಅಮ್ಮ ಕೈ ಕೊಟ್ಬಿಟ್ಟೆ ಎತ್ತಿಟ್ಕೊಳ್ಳೋದಕ್ಕೆ ಹೇಳಿಬಿಟ್ಟು. ಇನ್ನು ರಿಲೇಟಿವ್ಸ್ ಎಲ್ಲ ಬಂದಿದ್ರಲ್ವ, ಅವರೆಲ್ಲನೂ ಒಂದೊಂದೇ ಫೋಟೋ ತಗೊತಾ ಇದ್ರು. ಮತ್ತು ನಮ್ಮ ಅಕ್ಕ ಮಕ್ಕಳು ನೋಡಿ, ಇವರಿಬ್ಬರು ರೆಡಿಯಾಗಿ ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಇನ್ನು ನನ್ನ ಮಕ್ಕಳು ಅವರೆಲ್ಲ ಸೇರಿ ಇವ್ರು 4 ಜನನೂ ನಮಗೆ ಒಂದೇ ತಾಯಿ ಮಕ್ಕಳ ಥರನೇ ಇರ್ತಾರೇನೋ ಅವರು 4 ಜನನೂ. ಇನ್ನು ಅದ್ರ ಜೊತೆಗೆ ಆ ಪುಟ್ಟ ಅನಿಕಾ, ಇವ್ರು 5 ಜನನೂ ನಮಗೆ ಒಂದೇ ಫ್ಯಾಮ್ಲಿ, ಒಂದೇ ತಾಯಿ ಮಕ್ಕಳ ಥರ ಇರ್ತಾರೆ. ಇಲ್ಲಿ ಬಂದರೆ ನಮ್ಮ ಅತ್ತಿಗೆ ಅವ್ರ ಅಮ್ಮವರು ಹಾಕ್ತಾನೆ ಬಂದರು. ಒಂದು ಸ್ವಲ್ಪ ಲೇಟ್ ಆಯಿತು ಅವ್ರು ಬರೋದಕ್ಕೆ. ಇನ್ನು ಪ್ಲೇಟ್ಸ್ ಬೇಕಾಗಿತ್ತು, ಅದನ್ನು ಮೇಲೆಯಿಂದ ತೆಗಿಸ್ತಾ ಇದ್ರಿ. ಆಲ್ರೆಡಿ ಕೆಳಗಡೆ ಇರೋ ಪ್ಲೇಟ್ಸ್ ಎಲ್ಲ ಕೊಟ್ಬಿಟ್ಟಿದ್ದೀರಿ ಬಂದಿದ್ದು ರಿಲೇಟಿವ್ಸ್ಗೆ, ಮತ್ತು ಮೇಲಿಂದ ಪ್ಲೇಟ್ಸ್ನ ತೆಗಿಸ್ತಾ ಇದ್ರಿ. ನಾವು ಆದರೆ ಅಂಗಡಿಯಿಂದ ತೊಗೊಂಬಂದಿರೋ ಪ್ಲೇಟ್ಸ್ 21 ಪ್ಲೇಟ್ಸ್ ಅಂದ್ಕೊಂಡಿದ್ರಿ, ಅದನ್ನೇ ನಾವು ತರಿಸ್ಬಿಟ್ಟು ಅಲ್ಲಿ ಡೆಕೋರೇಟ್ ಮಾಡಿ ಇಟ್ಟಿರೋದು. ಇನ್ನು ಬಂದಿದ್ದ ರಿಲೇಟಿವ್ಸ್ಗೆಲ್ಲನೂ ಮಾಮೂಲಿ ಮನೆಯಲ್ಲಿರೋ ಪ್ಲೇಟ್ಸ್ ಎಲ್ಲನೂ ಕೊಡ್ತಿದ್ರಿ. ಯಾಕಂದರೆ ಅದ್ರ ಸುತ್ತಲೂ ಇಟ್ಟರೆ ಚೆನ್ನಾಗಿರುತ್ತೆ, ಮಧ್ಯದಲ್ಲಿ ಅಲ್ಲಲ್ಲಿ ಇಟ್ಟರೆ ಮತ್ತು ಲುಕ್ಕು ಕೆಟ್ಟೋಗುತ್ತೆ ಅಂತ ಹೇಳಿಬಿಟ್ಟು ಆ ರೀತಿ ಹೇಳಿದ್ರಿ. ಯಾಕಂದರೆ ಫೋಟೋಸ್ಗೆ ಸ್ವಲ್ಪ ಚೆನ್ನಾಗಿ ಬರಬೇಕಲ್ಲ, ಇದೆಲ್ಲ ಮೆಮೊರಿ ಆಗಿರುತ್ತೆ. ಹಾಗಾಗಿ ಇನ್ನು ಇವರೆಲ್ಲ ಬೆಂಗಳೂರಲ್ಲಿರೋರು, ನಮ್ಮ ಅತ್ತೆ ಅಂದರೆ ನಮ್ಮ ಅಪ್ಪ ಅವರು ಅತ್ತೆ ಮಕ್ಕಳು, ಇವರು 5 ಜನ, ಅವ್ರ ಮಕ್ಕಳು ಬಂದಿದ್ದರು. ಮತ್ತು ಇನ್ನೊಂದು ಫೋಟೋ ಏನು ಅಂತಂದರೆ ಅವ್ರು 5 ಜನನ ಅನಿಕಾನ ನಿಲ್ಲಿಸ್ಬಿಟ್ಟು ಫೋಟೋ ತೆಗಿಯೋಣ ಅಂತ ಅಂದ್ಕೊಂಡೆ. ಬಟ್ ಅವ್ರ ಫ್ರೆಂಡ್ಸು ಅವರೆಲ್ಲ ಬಂದಿದ್ದರು, ಇನ್ನು ಸರಿ ಇರಲಿ ಅಂತ ಹೇಳಿಬಿಟ್ಟು ಅದೇ ರೀತಿಯೇ ತೆಗಿಸ್ಬಿಟ್ಟೆ. ಬಟ್ ಅವ್ರು 5 ಜನ ನಾವು ನಿಂತು ಒಂದು ಫೋಟೋ ತಗೊಬೇಕು ಅನ್ನೋದು ನನಗೆ ಆಸೆ. ಅದು ಯಾವಾಗ ಕೂಡ ಬರುತ್ತೋ ಗೊತ್ತಿಲ್ಲ, ಮರ್ತೇ ಹೋಗ್ತೀರಿ ಆ ಟೆನ್ಷನ್ಸಲ್ಲಿ. ಇನ್ನು ಅಡುಗೆ ವಿಷಯಕ್ಕೆ ಬಂದರೆ ನಾವು ಅಡುಗೆಗಳಲ್ಲಿ 2 ಸ್ವೀಟ್ಸ್ ಮಾಡಿಸಿದ್ರಿ, ಹೋಳಿಗೆ ಮತ್ತು ಪಾಯಸ. ಪಲ್ಯಗಳಿಗೆ ಅಂತ ಬೀನ್ಸ್ ಪಲ್ಯ ಒಂದು ಮಾಡಿಸಿದ್ದೆ, ಮತ್ತು ಕೋಸಂಬರಿ ಒಂದು ಮಾಡಿಸಿ, ಆಮೇಲೆ ಗೀ ರೈಸು, ಅದಕ್ಕೆ ತಕ್ಕದಂಗೆ ಕುರ್ಮಾ ಮಾಡಿಸಿದ್ರಿ, ಮತ್ತು ಅನ್ನ ಸಾರು, ಮಾಮೂಲಿ ರಸ, ಅದ್ರ ಜೊತೆಗೆ ಮೊಸರು ಸಮೇತ ಇಟ್ಟಿದ್ರಿ. ಬೇಸಿಗೆ ಕಾಲ ಆಗಿರೋದ್ರಿಂದ ಮೊಸರು ಕಂಪಲ್ಸರಿ ಇರಲೇಬೇಕು ಅಂತ. ಮತ್ತು ಉಪ್ಪಿನಕಾಯಿ, ಒಂದು ಬಜ್ಜಿ, ಇಷ್ಟು ಮಾತ್ರನೇ ಮಾಡಿಸಿದ್ರಿ ಅಡುಗೆ. ಬಟ್ ಅಡುಗೆ ಎಲ್ಲ ತುಂಬಾ ಚೆನ್ನಾಗಿತ್ತು. ನಮ್ಮ ಅಜ್ಜಿಯವ್ರ ಊರಲ್ಲಿ ಇದ್ದಾರೆ ಅವರು, ಅಂದರೆ ನಮ್ಮ ಅಪ್ಪ ಅವ್ರ ಸ್ವಂತ ಊರಲ್ಲಿ, ಇಲ್ಲೇ ಪಕ್ಕದಲ್ಲೇ ಊರು. ಅಲ್ಲಿಂದ ಮಾಡಿಸಿ ಅವರೇ ತೊಗೊಂಬಂದು ಕೊಟ್ಬಿಟ್ಟು ಹೋದರು. ಅಡುಗೆಗಳು ತುಂಬ ಚೆನ್ನಾಗಿತ್ತು. ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಜನನೇ ಬಂದಿದ್ದರು. ಬಟ್ ಅಡುಗೆಗಳು ಒಂದು 10-15 ಜನಕ್ಕೆ ಜಾಸ್ತಿನೇ ಮಾಡೋದಕ್ಕೆ ಫಸ್ಟೇ ಹೇಳಿದ್ರಾ. ಇನ್ನು ಅಡುಗೆಗಳು ಚೆನ್ನಾಗಿ
ಏನಾಗಿತ್ತು, ಅಡುಗೆಗಳು ಸ್ವಲ್ಪ ಮಿಕ್ಕಿತು ನಮಗೆ ನೈಟ್ಗೆ ಊಟ ಮಾಡೋದಕ್ಕೂ ಒಂದು ಸ್ವಲ್ಪ ಸರಿ ಹೋಗ್ಬಿಡ್ತು. ಇದು ಬಂದು ನಮ್ಮ ಅತ್ತಿಗೆಯವ್ರ ತಂಗಿ, ಆ ಲಾಸ್ಟಲ್ಲಿರೋ ಹುಡುಗಿ, ಆ ಮಧ್ಯದಲ್ಲಿ ಮೆರೂನ್ ಸ್ಯಾರಿ ಬಂದು ನನ್ನ ತಂಗಿ, ಅಂದರೆ ನಮ್ಮ ಚಿಕ್ಕಮ್ಮ ಮಗಳು. ಬಟ್ ನಮ್ಮ ಅತ್ತಿಗೆಯವ್ರಿಗೆ ಮಾತ್ರ ಸ್ವಂತ ತಂಗಿ ಆ ಹುಡುಗಿ. ಅಕ್ಕ ತಂಗಿರು ಮಾತ್ರ ಫೋಟೋ ಇಡ್ಸ್ಕೊಳ್ಳೋಣ ಅಂತ ಹೇಳಿ ಲಾಸ್ಟ್ ಮೂಮೆಂಟಲ್ಲಿ ನಾನು ಈ ಫೋಟೋ ತಗೊಂಡಿದ್ದು ಇರಲಿ ಅಂತ. ಇನ್ನು ನಮ್ಮ ಮನೆಯವರು ನಂದು ಒಂದು ಫೋಟೋನೂ ಇರಲಿಲ್ಲ, ಎಲ್ಲರೂ ನಿಂತ್ಕೊಂಡು ಫ್ಯಾಮ್ಲಿ ತಗೊತಾ ಇದ್ರಿ. ಸರಿ ನಮ್ಮಿಬ್ಬರದೇ ಒಂದು ಫೋಟೋ ತಗೊಳ್ಳೋಣ ಅಂತ ಹೇಳಿ ಫೋಟೋ ತಗೊಂಡ್ರಿ. ಮತ್ತು ಇವ್ರು 4 ಜನನೇ ಒಂದು ಫೋಟೋ ತೆಗಿಬೇಕು ಅಂತ ಹೇಳಿಬಿಟ್ಟು ಇವ್ರು 4 ಜನನೇ ಒಂದು ಫೋಟೋ ತೆಗೆಸಿದ್ರಿ. ಇರಲಿ ಇವೆಲ್ಲ ಮೆಮೊರೀಸ್ ಅಲ್ವಾ, ಯಾವತ್ತಿಗೂ ಇರುತ್ತೆ ಅಂತ ಹೇಳಿನೇ ನಾನು ಫೋಟೋಸ್ ಎಲ್ಲ ತೆಗೆಸಿದ್ದು. ಮತ್ತು ರಿಲೇಟಿವ್ಸ್ ಎಲ್ಲ ಬಂದಿದ್ದರು, ಮತ್ತು ಫ್ರೆಂಡ್ಸು ಬಂದಿದ್ರಲ್ಲ, ಅವ್ರು ಎಲ್ರದ್ದು ಫೋಟೋಸ್ ಇರಬೇಕು ಅಂತ ಹೇಳಿ ಫೋಟೋ ಶೂಟ್ ಮಾಡ್ಕೊಂಡ್ರಿ. ಮತ್ತು ಅದಾದಮೇಲೆ ಇನ್ನು ನನಗೆ ಫ್ರೀ ಇರಲಿಲ್ಲ, ಫ್ರೀ ಇದ್ದಾಗ ವೀಡಿಯೋಸ್ ಮಾಡ್ಕೊಂಡಿದ್ದು ನಾನು. ಯಾವ್ದು ಮಾಡ್ಕೊಂಡೆ ಅನ್ನೋದು ನೆನಪಿಲ್ಲ. ಮಾಡಿರೋ ವೀಡಿಯೋಸ್ನೆಲ್ಲನೂ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ ನಿಮ್ಮೊಂದಿಗೆ. ಬಟ್ ಒಂದೊಂದು ವೀಡಿಯೋ ಎಲ್ಲ ಸ್ವಲ್ಪ ಜಾಸ್ತಿನೇ ಮಿಸ್ ಆಗಿದೆ, ಯಾಕಂದರೆ ನಾವು ಅನಿಕಾಗೆ ಶಾಸ್ತ್ರ ಎಲ್ಲ ಮಾಡಿದ್ರಲ್ವ, ಅಂದರೆ ಅಲ್ಲಿ ಕುಳಿಸ್ಬಿಟ್ಟು ಹಾರ ಹಾಕಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟವಾಗ ಅದು ಯಾರೂ ವೀಡಿಯೋ ಶೂಟ್ ಮಾಡಿಲ್ಲ. ಫೋಟೋಸ್ ಇದೆ, ಫೋಟೋಸು ಬೇಕಂದರೆ ನಾನು ಇನ್ನೊಂದು ವ್ಲಾಗಲ್ಲಿ ನಾನು ಬೇಕಂದರೆ ಆ್ಯಡ್ ಮಾಡ್ತೀನಿ. ಬಟ್ ಈಗ ಫೋಟೋಸ್ ರೆಡಿ ಆಗಿಲ್ಲ, ಹಾಗಾಗಿ ಇನ್ನು ಲಾಸ್ಟಲ್ಲಿ ನಾವು ಊಟ ಮಾಡೋದಕ್ಕೆ ಬಂದ್ರಿ. ಟೈಮು ಅಷ್ಟೇ 3:30 4:30 ಆಗಿತ್ತು. ಟೈಮು ನೋಡ್ಕೊಂಡಿಲ್ಲ, ಹೊಟ್ಟೆ ಜಾಸ್ತಿ ಹಸಿವಾಗ್ತಾ ಇತ್ತು. ಸರಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದ್ರಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಹೇಳಿದ್ರು ಚೆನ್ನಾಗಿತ್ತು ಊಟ ಅಂತ ಹೇಳಿ. ಇನ್ನು ಎಲ್ಲರೂ ಹೊರಡ್ತಿದ್ರು, ಒಬ್ಬೊಬ್ರನ್ನೇ ಕಳಿಸ್ಕೊಡ್ತಾ ಇದ್ರಿ ಹೊರಗಡೆಗೆ ಬಂದು. ಇನ್ನು ಹೋಗಬೇಕಾದ್ರೆ ಒಂದು ಸ್ವಲ್ಪ ಬೇಜಾರಾಗ್ತಿತ್ತು. ಜಾಸ್ತಿ ಯಾರ ಹತ್ರನೂ ಕುತ್ಕೊಂಡು ಮಾತಾಡಿಲ್ಲ, ತುಂಬ ದೂರದಿಂದ ಎಲ್ಲ ಬಂದಿರೋ ರಿಲೇಟಿವ್ಸ್, ಅಮ್ಮ ಕಡೆ ಅಪ್ಪ ಕಡೆ ಎಲ್ಲನೂ ಎಲ್ಲ ಮೇನ್ ಜನಕ್ಕೆ ಹೇಳಿದಿತ್ತು. ಇಲ್ಲೂ ಅಷ್ಟೇ, ನಮ್ಮ ಅಮ್ಮ ಅವ್ರ ಏರಿಯಾದಲ್ಲೂ ಅಷ್ಟೇ ಜಾಸ್ತಿ ಜನಕ್ಕೆ ಯಾರಿಗೂ ಹೇಳಲಿಲ್ಲ, ಮೇನ್ ಅವ್ರಿಗೆ ಮಾತ್ರ ಕರೆದಿದ್ದು. ಇನ್ನು ಫಂಕ್ಷನ್ ಎಲ್ಲ ಈ ರೀತಿ ಆಯಿತು. ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Bye friends. Bye.